ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಹರ್ಷ ಅವರು ಎಲ್ರಿಗೂ ಒಬ್ಬ ಸಿಂಗರ್ ಆಗಿ ಎಲ್ರಿಗೂ ಪರಿಚಯ. ಅವರ ಗಾಯಕ ಆಗಿ ಎಲ್ರು ಅವರನ್ನ ಏನಂತಾರೆ ಎಲ್ಲರೂ ನೋಡಿದ್ದಾರೆ, ಮಾತಾಡಿದ್ದಾರೆ ಎಲ್ಲ. ನನ್ಗೆ ಅವ್ರ ಜೊತೆ ಕೆಲವೊಂದ್ ಸಮಯ ಕಳೆಯುವಂತ ಅವಕಾಶ ಸಿಕ್ಕಿತ್ತು. ನಾನು ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡಿದಾಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಬಹಳಷ್ಟು ಏನಂತಾರೆ ಜ್ಞಾನವನ್ನ ಸಂಪಾದಿಸಿದ್ದಾರೆ. ಕಗ್ಗದ ವಿಷಯ ಆಗ್ಲಿ, ಭಗವದ್ಗೀತೆ ವಿಷಯ ಆಗ್ಲಿ, ಸಂಸ್ಕೃತ ಆಗ್ಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಆಗ್ಲಿ, ಅವ್ರ ಜೊತೆ ಮಾತಾಡಿದಾಗ ಅದನ್ನ ನಮಗ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ರು. ಸಮಯನ ನಮ್ಗೆ ಕಳೆದಿದ್ದೇ ಗೊತ್ತಾಗಿಲ್ಲ. ಇವತ್ತು ನೀವು ನೋಡ್ತೀರಾ ಅವರಿಗೆ ಗೊತ್ತಿರುವಂತ ವಿಷಯನ ಎಷ್ಟು ಚಂದವಾಗಿ ನಮ್ ಜೊತೆ ಹಂಚಿಕೊಳ್ತಾರೆ ಅಂತ. ಹರ್ಷ ಅವರೇ, ವೇದಿಕೆ ನಿಮ್ಗೆ. ಜೈ ಶ್ರೀರಾಮ. ಯಾಕೆಂದ್ರೆ ಪೂಜ್ಯ DVG ಅವರು ಗೋಖಲೆಯ ಸಂಸ್ಥೆ ಏನಿದೆ ಇದರ ಪ್ರೆಸಿಡೆಂಟ್ ಯಾರು ಅಂದರೆ ಸಾಕ್ಷಾತ್ ಪ್ರಭು ಶ್ರೀರಾಮ ಅಂತ ಹೇಳೋರಂತೆ. ಇವತ್ತು ಆ ಮಹನೀಯರು ಕೊಟ್ಟಂಥ, ನಮಗೆ ಕೃಪೆ ಮಾಡಿ ಕೊಟ್ಟಂಥ ಮಹತ್ತರವಾದ ಮೇರುಕೃತಿ, ಅವರದೇ ಎಲ್ಲ ಮೇರುಕೃತಿಗಳು, ಅದರಲ್ಲಿ ಕೂಡ ಬಹು ಪ್ರಚಲಿತವಾದದ್ದು, ತುಂಬ ಎಲ್ಲರಿಗೂ ತಲುಪಿ ಇವತ್ತು ಎಲ್ಲ ಕಡೆ ಮಂಕುತಿಮ್ಮ ಅನ್ನೋ ಪದ ಕೇಳಿದ್ರೆ ಕಿವಿ ಠಣ್ ಅಂತ ಹಿಂಗಾಗುತ್ತೆ. ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ತನ್ನ ಸತ್ವದಿಂದ, ತನ್ನ ಶಕ್ತಿಯಿಂದ, ಕನ್ನಡತೆಯಿಂದ, ಆ ಸಂಸ್ಕಾರದಿಂದ, ಆ ಮಹಾ ಪುಣ್ಯಾತ್ಮರ ಜೀವನದ ಅನುಭವ ರಸಪಾಕದ ಸಾರಸತ್ವದಿಂದ ಈ ಒಂದು ಮಂಕುತಿಮ್ಮ. ಮೊದಲನೇದಾಗಿ ನಾವಿಕೋತ್ಸವ ಶ್ರೀಯುತ ಶಿವಕುಮಾರ್ ಅವ್ರಿಗೆ, ರಜನಿ ಮಹೇಶ್ ಅವ್ರಿಗೆ ಇದ್ರ ಹಿಂದೆ ನಿಂತು ಇದನ್ನು ಆಯೋಜನೆ ಮಾಡಿ ಎಷ್ಟು ದೊಡ್ಡ ಯೋಚನೆ. ಅವ್ರು ಹೇಳಿದ್ರು ಇದು ಕಷ್ಟದ ಕೆಲಸವಾಗಿತ್ತು. ಮಕ್ಕಳಿಗೆ, ಎಸ್ಪೆಷಲಿ ಅಲ್ಲಿ ಹುಟ್ಟು ಬೆಳೆದಂತಹ ಮಕ್ಕಳಿಗೆ ಕನ್ನಡದ ಪರಿಚಯ, ಕನ್ನಡದ ಒಂದು ಸುಲಲಿತವಾದ ಉಚ್ಚಾರಣೆ ಇರ್ಬೋದು, ಅದರ ಅರ್ಥವನ್ನು ಹೇಳುವಂಥ ಒಂದು ಜವಾಬ್ದಾರಿ. ಖಂಡಿತ ಅದು ಮಕ್ಕಳಿಗಾಗೆಲ್ಲ ಅಪ್ಪ ಅಮ್ಮನಿಗೆ ಕೊಟ್ಟಂಥ ಟಾಸ್ಕ್ ಇದು. ಬಟ್ ತುಂಬ ಒಳ್ಳೆ ಟಾಸ್ಕು, ಅತಿ ಅವಶ್ಯಕವಾದ ಟಾಸ್ಕು, ಅತಿ ಉಪಯುಕ್ತವಾದ ಟಾಸ್ಕು, ಅತಿ ಮಹೋನ್ನತವಾದ ಟಾಸ್ಕು, ಅತ್ಯಂತ ಎಫಿಷಿಯನ್ಸಿ ಇರುವಂಥ ಟಾಸ್ಕು ಆ್ಯಂಡ್ ಮೋಸ್ಟ್ ನೀಡೆಡ್ ಟಾಸ್ಕ್ ಇದು. ಯಾಕಿದನ್ನು ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೆ ಮೊದಲು ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಇವತ್ತು ಆ ಮಕ್ಕಳು ವೀಡಿಯೋಸ್ ನೋಡಿದೆ, ರಜನಿ ಅವ್ರು ಕಳಿಸ್ಕೊಟ್ಟಿದ್ರು. ನಿಜವಾಗ್ಲೂ ಆ ಮಕ್ಕಳೇ ಶ್ರೀರಾಮ, ಆ ಮಕ್ಕಳಲ್ಲೇ ಇವತ್ತು ಗುಂಡಪ್ಪನವ್ರು ನಾವು ನೋಡಬೇಕು. ಯಾಕೆಂದರೆ ನಾವು ದೊಡ್ಡರಾದ್ಮೇಲೆ ಏನೋ ಒಂದು ಕ್ಲೀಶೆಗಳು ಇಟ್ಕೊಂಡು ಮಾತಾಡ್ತೀವಿ, ಸಹಜತೆನ ಆದಷ್ಟು ಕಳ್ಕೊಂಡ್ಬಿಡ್ತೀವಿ. ಆದರೆ ಮಕ್ಕಳು ವೀಡಿಯೋಸ್ನ ನೋಡಿ, ನೀವು ದಯವಿಟ್ಟು ನೀವೆಲ್ಲರೂ ಆ ಮಕ್ಕಳು ವೀಡಿಯೋಸ್ನ ನೋಡಿ. ಎಷ್ಟು ಸಹಜತೆ, ಎಂಥ ಪ್ರಫುಲ್ಲತೆ ಆ ಮಾತಲ್ಲಿ. ಆ ಒಂದು ಮಗು ಅಂತ ಆ್ಯಕ್ಟಿಂಗ್ ಮಾಡ್ಕೊಂಡು ಹೇಳಿದೆ, ಹುಲ್ಲು, ಕಾಗೆ, ಸೀಳು, ನಾಯಿ ಅಂತ ಒಂದೊಂದು ಪ್ರಾಣಿನ ಅವತರಿಸಿ ಮಾತಾಡಿದೆ. ಅದು ನಮಗೆ ಹಂಗೆ ಮಾಡೋಕೆ ಆಗೋಲ್ರಿ, ಸಂಕೋಚಗಳಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಆದರೆ ಮಕ್ಕಳಲ್ಲಿ ಅದನ್ನು ನೋಡ್ತೀವಿ. ಅದಕ್ಕೆ ಮಕ್ಕಳನ್ನ ದೇವರು ಅಂತಂತೀವಿ ನಾವು. ಇನ್ನೇನು ಹೆಚ್ಚು, ಇನ್ನಿವತ್ತೆಲ್ಲ ಅವರದೇ ಮಾತು. ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ವಿಡಿಯೋನ ಕಳಿಸ್ಕೊಟ್ಟಿದ್ದೆ ನಿಮಗೆ. ನೀವೆಲ್ಲರೂ ಪ್ರಸನ್ನ ಮುಖಿಗಳಾಗಿ ನಿಮ್ಮನ್ನು ಆದಷ್ಟು ನೋಡ್ತಾ ನೋಡ್ತಾ ಮಾತಾಡೋಣ ಅಂತ ನಂದು ಕೂಡ ಒಂದು. ಆ್ಯಂಡ್ ಸುಯೋಗ, ನನಗಿಂತ ತಿಳಿದವರಿದ್ದೀರಿ, ಬಹಳ ದೊಡ್ಡವರಿದ್ದೀರಿ, ಜೀವನದ ದರ್ಶನ ಮಾಡಿದವರಿದ್ದೀರಿ. ತಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರ ಹಾಗೂ ಧನ್ಯವಾದಗಳು. ರಜನಿಯವ್ರಿಗೆ, ಶಿವಕುಮಾರ್ ಅವ್ರಿಗೆ, ನಾವಿಕೋತ್ಸವಕ್ಕೆ, ಎಲ್ಲ ಆಯೋಜಕರಿಗೆ ನನಗೂ ಒಂದು ಅವಕಾಶ ಮಾಡಿಕೊಟ್ರಿ ಇದನ್ನು ಮತ್ತೊಮ್ಮೆ ಹೊತ್ತಿಗೆ ನೋಡೋದಕ್ಕೆ. ಪ್ರತಿ ಬಾರಿ ಒಂದೊಂದು ಕಗ್ಗ ಓದ್ದಾಗಲೂ ಹೊಸ್ತನ. ಕಷ್ಟದ ಕೆಲಸ ಏನು ಅಂತಂದರೆ ಇದು ಆಡೋವಂಥ ಒಂದು ಅಕ್ಷರವೂ ಇದು ನನ್ನದಲ್ಲ. ಇದರಿಂದ ದೊಡ್ಡ ಗುರು ಪರಂಪರೆ ಇದೆ. DVG ಅವರಿಂದ ಮೊದಲುಗೊಂಡು ನನಗೆ ಇದು ಮನಸ್ಸಿಗೆ, ಹೃದಯಕ್ಕೆ, ಆತ್ಮಕ್ಕೆ ಹತ್ತಿರವಾಗಿ ಮಾಡಿಕೊಟ್ಟಂಥ ಎಷ್ಟೋ ಮಹಾನುಭಾವರು, ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು, ಗುರುರಾಜ ಕರ್ಜಗಿ ಸರ್ ಅವರು, ಶಿವಮೊಗ್ಗದ ಕಗ್ಗವನ್ನು ಅದ್ಭುತವಾಗಿ ಮನಸ್ಸಿಗೆ ತಲುಪಿಸುವಂಥ ವಿದ್ವಾನ್ ಶ್ರೀ ನಟೇಶ್ ಅವರು, ಇನ್ನು ನಮ್ಮ ತನಾಶಿ ಗುರುಗಳು, ನಮ್ಮ ಮೈಸೂರಿನ DVG ಬಳಗ ಅಂತ ಒಂದಿದೆ, ತನಾಶಿ ಗುರುಗಳು, ಬನಾಸು ಗುರುಗಳು, ಹಲವಾರು ಜನ, ಈ ಎಲ್ಲ ಮಹನೀಯರ ಪ್ರೇರೇಪಣೆ, ಪ್ರಚೋದನೆ ಎಲ್ಲದರಿಂದ ಇವತ್ತು ನಿಮ್ಮ ಮುಂದೆ ಯಥಾಮತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ, ಒಂದೊಂದು ಸಾಲನ್ನ ನೋಡುವಂಥದ್ದು. ದೊಡ್ಡವರಿದ್ರೆ ತಾವು ತಿದ್ದಬಹುದು, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಬೋದು. ಇದರೊಂದಿಗೆ ಶುರು ಮಾಡೋಣ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಧಿಯೋ ಯೋ ನಃ ಪ್ರಚೋದಯಾತ್